Sing a song. Happy birthday to you. Happy birthday to you. Happy birthday to you, Rachami. Happy birthday to you. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಗಳ ಬರ್ತ್ಡೇದು ವೀಡಿಯೋಸ್ ಫೋಟೋಸ್ ಹಾಕಿದ್ದೇನೆ. ಸಿಂಪಲಾಗಿ ಆಚರಣೆ ಮಾಡಿದ್ದು. ತಂಗಿ ಮಕ್ಕಳು ಬಂದಿದ್ದರು. ಅವ್ರ ವೀಡಿಯೋಸ್ ಎಲ್ಲ ಸ್ವಲ್ಪವೇ ಮಾಡಿಟ್ಟಿದ್ದೆ. ಅಂದರೆ ಆ ಟೈಮಿಗೆ ನಾನು ವೀಡಿಯೋ ಹಾಕೋದನ್ನು ಬಿಟ್ಟಿದ್ದೆ ಅಲ್ಲ, ವ್ಲಾಗ್ ಮಾಡೋದು ಬಿಟ್ಟಿದ್ದೆ. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿದ್ದೆ. ಅದನ್ನೀಗ ಈಗ ವೀಡಿಯೋ ಯೂಟ್ಯೂಬಿಗೆ ಹಾಕ್ತಾ ಇದ್ದೇನೆ. ಹಾಗೆ ಸಿಂಪಲಾಗಿ ಮಾಡಿದ್ದು ಮಗಳ ಬರ್ತ್ಡೇ. ಆಮೇಲೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಕದ್ರಿ ಪಾರ್ಕಿಗೆ ಹೋದೆವು. ಅಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದು. ಇದೀಗ ನಾವಲ್ಲಿ ಟ್ರೈನಲ್ಲಿ ಕೂತಿದ್ದೆವು. ಮಕ್ಕಳನ್ನೆಲ್ಲ ಟ್ರೈನಲ್ಲಿ ಕೂತ್ಕೊಳಿಸಿ ಆಮೇಲೆ ಪಾರ್ಕಲ್ಲೆಲ್ಲ ಆಟ ಆಡಿ ಆಮೇಲೆ ಅಲ್ಲಿಂದ ಹೋಟೆಲ್ ವಿಲೇಜಿಗೆ ಬಂದು ರಾತ್ರಿ ಊಟ ಕೊಟ್ಟೆವು ಮಕ್ಕಳಿಗೆ. ಮಕ್ಕಳೆಲ್ಲ ಚೆನ್ನಾಗಿ ಊಟ ಎಲ್ಲ ಮಾಡಿದರು. ಆಮೇಲೆ ಇದು ಬಂದು ನೆಕ್ಸ್ಟ್ ಇದು ದೊಡ್ಡ ಮಗಳ ಬರ್ತ್ಡೇ. ಇದು ಚಿಕ್ಕ ಮಗಳ ಬರ್ತ್ಡೇ ಆಗಿ ಸ್ವಲ್ಪ 15 ದಿನ ಬಿಟ್ಟು ದೊಡ್ಡ ಮಗಳ ಬರ್ತ್ಡೇ. ಇವಳ ಬರ್ತ್ಡೇನು ನಾವು ಮಕ್ಕಳನ್ನು ಮಾತ್ರ ಕರ್ಕೊಂಡು ಇಲ್ಲಿಗೆ ಬಾರ್ಬಿಕ್ಯೂ ನೇಷನಿಗೆ ಕರ್ಕೊಂಡು ಹೋದೆವು. ಅದು ಅವಳಿಗೆ ಸರ್ಪ್ರೈಸ್ ಆಗಿತ್ತು. ಬಾರ್ಬಿಕ್ಯೂ ನೇಷನಿಗೆ ಲಾಸ್ಟ್ ಮೊಮೆಂಟಲ್ಲಿ ಡಿಸೈಡ್ ಮಾಡಿದ್ದು ಅವಳನ್ನು ಬಾರ್ಬಿಕ್ಯೂ ನೇಷನಿಗೆ ಕರ್ಕೊಂಡೋಗಿ ಅಲ್ಲಿ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ಅಂತೇಳಿ. ಹಾಗೆ ಅವಳಿಗೆ ಅದು ಸರ್ಪ್ರೈಸ್ ಆಗಿತ್ತು. ಅವಳಿಗೆ ಗೊತ್ತೇ ಇರಲಿಲ್ಲ. ನಾವು ಸಹ ಡಿಸೈಡ್ ಲಾಸ್ಟ್ ಮೊಮೆಂಟಲ್ಲಿ ಮಾಡಿದ್ದು. Thank you. ಅಕ್ಕಗೆ ತಿನ್ಸಿ. ಇಲ್ಲಿ ಬಾಯಿ ಕ್ಯಾಮರಾದಲ್ಲಿ ಕಾಣೋದಿಲ್ಲ ಬಾಯಿ. ನನಗೆ ಅಂತೂ ಬರ್ತ್ಡೇ ಅಂದರೆ ಒಂದು ವಿಶೇಷ ದಿನ. ಅದು ನಾವು ಭೂಮಿಗೆ ಬಂದ ದಿನ. ಅದೇ ರೀತಿ ಮಕ್ಕಳ ಹುಟ್ಟುಹಬ್ಬಕ್ಕೂ ಕೂಡ ಹಾಗೆ ನನಗೆ ಅವರಿಗೆ ಏನಿಲ್ಲದ್ರೊಂದು ಹೊಸ ಬಟ್ಟೆ, ಆಮೇಲೆ ಏನಾದರೂ ಒಂದು ಅವರಿಗೆ ಏನು ಆಸೆ ಇರ್ತದೆ ಅದನ್ನೊಂದು ಪೂರೈಸಿ ಕೊಡಬೇಕು ಅಂತ ಹೇಳೋದು ನನ್ನೊಂದು ಆಸೆ. ಹಾಗೆ ಬರ್ತ್ಡೇಗೆ ಅವಳಿಗೆ ಬಾರ್ಬಿಕ್ಯೂ ನೇಷನ್ಗೆ ನಾವು ಹೋಗೋದೇ ತುಂಬ ವರ್ಷಗಳೇ ಆಯಿತು. ಸೊ ಅವಳ ಬರ್ತ್ಡೇ ಲೆಕ್ಕದಲ್ಲಿ ಬಾರ್ಬಿಕ್ಯೂ ನೇಷನ್ಗೆ ಹೋಗುವ ಒಂದು ಚಾನ್ಸ್ ಸಿಕ್ಕಿತು. ಸೊ ಫುಡ್ಡೆಲ್ಲ ಮೊದಲಿನ ರೀತಿ ಖುಷಿ ಆಯಿತು. ಅವಳಿಗಂತೂ ತುಂಬ ಖುಷಿ. ಅಂದರೆ ಸರ್ಪ್ರೈಸ್ ಅಲ್ಲ, ನಮಗೆ ಆದರೂ ಸಹ ಯಾರಿಗೇ ಆದರೂ ಸಹ ಒಂದು ಸರ್ಪ್ರೈಸಾಗಿ ಏನಾದರೂ ಒಂದು ಸಿಗ್ತದೆ ಅಂತ ಹೇಳಿದರೆ, ನಮಗೆ ಆಸೆ ಪಟ್ಟದ್ದು ಸರ್ಪ್ರೈಸಾಗಿ ಸಿಗ್ತದೆ ಹೇಳಿದರೆ ತುಂಬ ಖುಷಿ. ಹಾಗೆ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು, ನಾನು ಎಂಜಾಯ್ ಮಾಡಿದೆ. ಆದರೆ ಹಸ್ಬೆಂಡಿಗೆ ವೆಜ್ ತಿನ್ನಲಿಕ್ಕೆ ಅಷ್ಟು ಹಸ್ಬೆಂಡ್ ಇಷ್ಟಪಡಲಿಲ್ಲ. ಅಲ್ಲಿ ಬಾರ್ಬಿಕ್ಯೂ ನೇಷನಲ್ಲಿ ಹೋದರೆ ವೆಜ್ ತಿನ್ನಬೇಕು ಅಂತೇಳಿ. ಸೊ ಅವರು ತಿನ್ನಲಿಲ್ಲ. ನಾವು ಎಂಜಾಯ್ ಮಾಡಿದೆವು ಮೂವರು. ಇವಿಷ್ಟು ಮಕ್ಕಳ ಬರ್ತ್ಡೇ ವಿಶೇಷ.